ಸ್ವಲ್ಪ ಸುಸ್ತಾದರೆ ಸಾಕು, ಮೊದಲಿಗೆ ನೆನಪಿಗೆ ಬರೋದೇ ORS. ಇದನ್ನು ಕುಡಿದ್ರೆ ನಿರಾಳರಾಗ್ತೀವಿ ಅಂದುಕೊಂಡಿದ್ದವರಿಗೆ ಈಗ ಇದೇ ORS ಎಲ್ಲಿ ಪ್ರಾಣ ನಿಲ್ಲಿಸಿ ಬಿಡುತ್ತೋ ಅನ್ನೋ ಭಯ, ಆತಂಕ ಶುರುವಾಗಿದೆ. ನಕಲಿ ಮತ್ತು ಅಸಲಿ ORS ಯಾವುದು ಅನ್ನೋದೇ ಈಗ ಚರ್ಚೆ ಆಗ್ತಾ ಇದೆ. ಇದರ ನಡುವೆ ತಾಯಿ ಎದೆ ಹಾಲು ಸೇಫ್ ಅಲ್ವಾ ಅನ್ನೋ ವಿಚಾರ ಜನರನ್ನ ಬೆಚ್ಚಿ ಬೀಳಿಸಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ನಕಲಿ ORS ಕುಡಿದ್ರೆ ಜೀವಕ್ಕೆ ಆಪತ್ತು ಗ್ಯಾರಂಟಿ. ಜೋರಾಗಿ ಸಾಗುತ್ತಿದೆ ನಕಲಿ ORS ಗಳ ಮಾರಾಟ. ದೇಶದಲ್ಲಿ ನಕಲಿ ORS ಗಳ ವಿರುದ್ಧ ದೊಡ್ಡ ಸಮರವೇ ಶುರುವಾಗಿದೆ. ನಕಲಿ ORS ಗಳಲ್ಲಿ ಶುಗರ್ ಕಂಟೆಂಟ್ ಹೆಚ್ಚಾಗಿರೋದ್ರಿಂದ ಅವುಗಳಿಂದ ಆರೋಗ್ಯದ ಮೇಲೆ ಇನ್ನಷ್ಟು ಗಂಭೀರ ಪರಿಣಾಮ ಬೀರ್ತಿದೆ. ಹೀಗಾಗಿ ನಕಲಿ ORS ಗಳ ವಿರುದ್ಧ ಇದೀಗ ಆಹಾರ ಗುಣಮಟ್ಟ ಇಲಾಖೆ ಹದ್ದಿನ ಕಣ್ಣಿಟ್ಟಿದ್ದು ನಕಲಿ ORS ಗಳ ಬೇಟೆಗೆ ಮುಂದಾಗಿದೆ. ಆದ್ರೂ ಇತ್ತ ನಕಲಿ ORS ಗಳ ಮಾರಾಟ ಜೋರಾಗಿ ನಡೀತಿದೆ. ಸಿಟಿಯಲ್ಲೂ ನಕಲಿ ORS ಗಳ ಮಾರಾಟ ಜೋರಾಗಿದ್ದು ಅವುಗಳ ಬಣ್ಣ ಗ್ಯಾರಂಟಿ ರಿಯಾಲಿಟಿ ಚೆಕ್ ನಲ್ಲಿ ಬಯಲಾಗಿದೆ. ದೇಶದಾದ್ಯಂತ ನಕಲಿ ORS ಗಳ ವಿರುದ್ಧ ಸಮರ ಶುರುವಾಗಿದೆ. ಒಂದು ಕಡೆಯಲ್ಲಿ ಕೇಂದ್ರ ಸರ್ಕಾರ ಈ ಒಂದು ನಕಲಿ ORS ಗಳಿಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿದೆ. ಎಲ್ಲಾ ಮಾರಾಟ ಮಳಿಗೆಗಳಲ್ಲಿ ಕೂಡ ಈ ಒಂದು ನಕಲಿ ORS ಗಳನ್ನ ಬ್ಯಾನ್ ಮಾಡಲು ನಿರ್ಧಾರ ಆಗಿದೆ. ಆದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರಮುಖವಾಗಿ ಈ ಒಂದು ORS ಗಳಿಗೆ ಬ್ರೇಕ್ ಬಿದ್ದಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಗಮನಿಸ್ತಾ ಇರಬಹುದು, ನಕಲಿ ORS ಗಳು ನನ್ನ ಕೈಯಲ್ಲೇ ಇದೆ. ಸ್ವತಃ ಈ ಒಂದು ಬ್ರ್ಯಾಂಡಿಂಗ್ ಕಂಪ್ನಿಗಳೇನಿದೆ ಅವುಗಳೇ ಕ್ಲೈಮ್ ಮಾಡ್ಕೊಳ್ಳುತ್ತೆ, ನಾವು ಯಾವುದೇ ರೀತಿಯಾದಂಥ ORS ಅಲ್ಲ ಅನ್ನೋದನ್ನು ಕ್ಲೈಮ್ ಆಗ್ತಾ ಇದೆ. ಗಮನಿಸ್ತಾ ಇರ್ಬೋದು, ಈ ಭಾಗದಲ್ಲಿ ಅವರೇ ಒಂದು ಕೋಟನ್ನು ನೀಡಿದ್ದಾರೆ. ದಿಸ್ ಈಸ್ ಓನ್ಲಿ ಟ್ರೇಡ್ ಮಾರ್ಕ್ ಆ್ಯಂಡ್ ಡಸ್ ನಾಟ್ ರೆಪ್ರೆಸೆಂಟ್ ಇಟ್ಸ್ ಟ್ರೂ ನೇಚರ್, ನಾಟ್ ಅನ್ WHO ಓರಲ್ ರಿಹೈಡ್ರೇಷನ್ ಸಾಲ್ಟ್ಸ್ ಅಂತ ಹೇಳಿದರೆ ಯಾವುದೇ ರೀತಿಯಾಗಿ WHO ರೂಲ್ಸ್ ಏನಿದೆ ORS ಅನ್ನು ಯಾವಾಗ ಏನು ಅತಿಸಾರ ಭೇದಿಯಾಗಿರ್ಬೋದು, ವಾಂತಿ ಆಗಿರ್ಬೋದು, ಆ ಸಂದರ್ಭದಲ್ಲಿ ಅನೇಕ ಮಕ್ಕಳುಗಳು ಸಾವನ್ನಪ್ಪಿದ ಸಂದರ್ಭದಲ್ಲಿ WHO ಸ್ವತಃ ತಾನೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ORS ಅನ್ನು ಲಾಂಚ್ ಮಾಡುತ್ತೆ. ಅದರಲ್ಲಿ ಒಂದಿಷ್ಟು ರೂಲ್ಸ್ಗಳನ್ನು ಅಪ್ಲೈ ಮಾಡುತ್ತೆ, ಏನೆಲ್ಲ ಇರಬೇಕು ಅನ್ನೋದನ್ನು ಅಪ್ಲೈ ಮಾಡುತ್ತೆ. ನಕಲಿ ಬ್ರ್ಯಾಂಡ್ಗಳ ಹಾವಳಿಗೆ ಮುಕ್ತಿ ಕೊಡೋದು ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇನ್ನು ಎಳೆ ಮಕ್ಕಳಿಗೆ ತಾಯಿಯ ಎದೆಹಾಲು ಸೇಫ್ ಅಲ್ಲ ಅನ್ನೋ ಭಯಾನಕ ಸತ್ಯ ಕೂಡ ಹೊರಬಿದ್ದಿದೆ. ಸಂಜೀವಿನಿ ಅನ್ನೋ ತಾಯಿ ಎದೆಹಾಲಲ್ಲೂ ಅಪಾಯಕಾರಿ ರಾಸಾಯನಿಕ ಅಂಶಗಳು ಪತ್ತೆಯಾಗಿದೆ. ಬಿಹಾರದಲ್ಲಿ ನಡೆದ ಅಧ್ಯಯನದಲ್ಲಿ ಸುಮಾರು 6 ಜಿಲ್ಲೆಗಳಲ್ಲಿನ 17 ರಿಂದ 35 ವರ್ಷದ ಒಳಗಿನ ತಾಯಂದಿರ ಎದೆಹಾಲನ್ನ ಪರೀಕ್ಷೆ ಮಾಡಲಾಗಿದೆ. ಈ ವೇಳೆ 40ಕ್ಕೂ ಹೆಚ್ಚು ತಾಯಂದಿರ ಎದೆಹಾಲಿನಲ್ಲಿ ಯುರೇನಿಯಂ ಇರೋ ಆಘಾತಕಾರಿ ಮಾಹಿತಿ ಬಯಲಾಗಿದೆ. ಇದರಿಂದ ಮಕ್ಕಳಿಗೆ ಕಿಡ್ನಿ ಸಮಸ್ಯೆ, ನರ ಸಮಸ್ಯೆ, ಕ್ಯಾನ್ಸರ್ ಉಂಟಾಗುವಂತಹ ಭೀತಿಯೂ ಕೂಡ ಎದುರಾಗಿದೆ. ಒಟ್ನಲ್ಲಿ ಸರ್ಕಾರ ನಕಲಿ ORS ಬೇಟೆಯನ್ನ ನಡೆಸುತ್ತಿದ್ರೆ ಇತ್ತ ನಕಲಿಗಳು ಮಾತ್ರ ತನ್ನ ಬೇರನ್ನ ಕಳಚಿಕೊಳ್ಳುವ ರೀತಿ ಕಾಣಿಸ್ತಾ ಇಲ್ಲ. ಹೀಗಾಗಿ ಆಹಾರ ಗುಣಮಟ್ಟ ಇಲಾಖೆ ಯಾವೆಲ್ಲ ಪ್ಲಾನ್ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಚರಣ್ ಮೂಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.